ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳಿದರೆ, ಈ ಕೆಳಕಂಡ ಯಾವ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ? ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮತ್ತು ಮಣಿಪುರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅದೇ ರೀತಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು, ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅಥವಾ ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯದ ಒಂದು ಮತದಿಂದ ಸೋಲುಂಡರು ಅಂತ ಕೊಟ್ಟಿದ್ದಾರೆ. HD ದೇವೇಗೌಡರು, ಮೊರಾರ್ಜಿ ದೇಸಾಯಿ, VP ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ. ಇದು ಯಾವಾಗಪ್ಪ ಅಂತ ಅಂದರೆ, ಇದು ಏನು ಕಂಡಕ್ಟರ್ ನೇಮಕಾತಿ ಏನಾಯಿತು, ಏನು BMTC ಕಂಡಕ್ಟರ್ ನೇಮಕಾತಿ, ಅದರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ನೆಕ್ಸ್ಟು ಹಾಗೆ ಮುಂದೆ ಹೋದ್ವಿ ಅಂತ ಅಂದರೆ ಇಲ್ಲೊಂದು ನಿಮಗೆ ಬರ್ಬೋದು, ಈ ಕೆಳಗಿನ ದೇಶಗಳಲ್ಲಿ ಗಡಿರೇಖೆಗಳ ಸರಿಯಾದ ಹೊಂದಾಣಿಕೆ ಆಗುವ ಜೋಡಿಗಳು ಯಾವ್ಯಾವುದು ಅಂತ. ಭಾರತ ಚೀನಾ ಮ್ಯಾಕ್ಮೋಹನ್ ಗಡಿರೇಖೆ, ಭಾರತ ಅಫ್ಘಾನಿಸ್ತಾನ 39ನೇ ಸಮಾನಾಂತರ ರೇಖೆ, ಭಾರತ ಪಾಕಿಸ್ತಾನ ರ್ಯಾಡ್ಕ್ಲಿಫ್ ರೇಖೆ. ನೆಕ್ಸ್ಟು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ನೀವು ನೋಡ್ಬೋದು, ದೇವರಾಜ ಅರಸು ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗೆ ಇದೆ ಅಂತ. HIV ಸೋಂಕಿತರು, ದೇವದಾಸಿಯರು, ಕೃಷಿಕರು, ಸಫಾಯಿ ಕರ್ಮಚಾರಿಗಳು, ಕೈಗಾರಿಕಾ ಕಾರ್ಮಿಕರು ಅಂತ. ಇದು ಮೊದಲನೇ ಕ್ವಶನ್ ಪೇಪರ್ ಇದು. ನೆಕ್ಸ್ಟು ಇದು ಎರಡನೇ ಕ್ವಶನ್ ಪೇಪರನ್ನು ನೀವು ನೋಡೋದಾದರೆ, ಇದು VA ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ, ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಹಾರ್ಮೋನುಗಳು ಇಂಟರ್ಸೆಲ್ಯುಲಾರ್ ಸಂದೇಶವಾಹಕವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ನಲ್ಲಿ ಉತ್ಪತ್ತಿ ಆಗುತ್ತವೆ. ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಹೇಳಿಕೆಗಳು ಸರಿ, ಹೇಳಿಕೆ 1 ಸರಿಯಾಗಿದೆ ಮತ್ತು ಎರಡನೇದು ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿಲ್ಲ, ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಕೂಡ ಸರಿಯಾಗಿಲ್ಲ. ಇನ್ನೊಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ನೋಡ್ಬೋದು. ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿನ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳನ್ನು ಸರಿ ಹೊಂದಿರುತ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫ್ಲಿಂಟ್ ಗ್ಲಾಸ್ ಅಂತ ಕೊಟ್ಟಿದ್ದಾರೆ, ಕ್ರ್ಯೂಕ್ಸ್ ಗ್ಲಾಸ್, ಸೋಡಾ ಲೈಮ್ ಗ್ಲಾಸ್ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಗಾಜು ಯಾವ ರೀತಿ ತಯಾರಿಕೆ ಆಗುತ್ತೆ ಅಂತ. ನೋಡಿ ವಿದ್ಯಾರ್ಥಿಗಳು, ಇದನ್ನು ಯಾಕಪ್ಪ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಅಂದರೆ, ನೀವು ಪರೀಕ್ಷೆಗೆ ಓದಬೇಕು ಅಂತ ಅಂದರೆ ನಮ್ಮ ಒಂದು ಪೊಲೀಸ್ ಪರೀಕ್ಷೆಗೆ ಎಂಥ ಕ್ವಶನ್ಸ್ ಬರ್ತವೆ ಅಂತ ನೀವು ನೋಡ್ಕೋಬೇಕು. ನಿಮಗೆ ಇದು VA ಕ್ವಶನ್, ಇದು ಜಸ್ಟ್ 12th ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನಿಮಗೂ ಕೂಡ ಸೇಮ್ ನಿಮ್ಮ ಒಂದು ಎಕ್ಸಾಮ್ಸಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದೇ ಲೆವೆಲ್ ಕ್ವಶನ್ಸ್ ಬರ್ತವೆ. ನೀವು ಇದನ್ನು ಈ ರೀತಿಯಾಗಿ ಓದ್ಕೊಂಡಿಲ್ಲ ಅಂತಂದರೆ ಪಕ್ಕಾ ಫೇಲ್ಯೂರ್ ತೊಗೊಳ್ತೀರಾ. ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. 4 ಆರ್ಟಿಕಲ್ಗಳನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 243, ಆರ್ಟಿಕಲ್ 243D, ಆರ್ಟಿಕಲ್ 243G, ಆರ್ಟಿಕಲ್ 243J. ಹಾಗಾದರೆ ಯಾವ್ಯಾವುದಕ್ಕೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಇದನ್ನು ಕೂಡ ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇವೆಲ್ಲವೂ ಕೂಡ ನೀವು ಓದ್ಕೋಬೇಕು, ಕರೆಕ್ಟಾಗಿ ನೋಡ್ಕೋಬೇಕು ಅಂತಾನೆ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಏನಪ್ಪ ಅಂತಾನೆ ಮೇಯ್ನ್ ಇಂಪಾರ್ಟೆಂಟ್ ಥಿಂಗನ್ನು ಈಗ ಹೇಳ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದ್ದಾವೆ ಮತ್ತು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನಾವು ಡಿಸ್ಕಸ್ ಮಾಡಿದರೆ ನಮಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ ನಮಗೆ ಸಾಧನೆ ಎಂತಕ್ಕಂಥದ್ದು ಸಿಗುತ್ತೆ ಅಂತ. ನೋಡಿ, ಇದು ಪೊಲೀಸ್ ಪರೀಕ್ಷೆಗಾಗಿ ರಣಬೇಟೆ 2026 ಅಂತ ಒಂದು ಸ್ಟಡಿ ಪ್ಲಾನ್ ನಾನು ಮಾಡಿದ್ದೆ. ಮೊದಲನೇ ಸ್ಟಡಿ ಪ್ಲಾನು ಅಂದರೆ ಪಾರ್ಟ್ 1 ಮಾಡಿದ್ದೇನೆ ಆಲ್ರೆಡಿ. ತುಂಬ ಜನ 12,000 ಜನ ಅದನ್ನು ನೋಡಿದ್ದೀರಾ. ತುಂಬ ವಿದ್ಯಾರ್ಥಿಗಳು ಅದರಿಂದ ಥ್ಯಾಂಕ್ ಯು ಸರ್, ಇನ್ನೂ ಕೂಡ ಇದೇ ರೀತಿ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗಿ ಅಂತ ಹೇಳಿದ್ರಿ. ಮತ್ತು ಇಲ್ಲಿ ನಮಗೆ ಯಾವ ರೀತಿ ಕ್ವಶನ್ ಪೇಪರ್ಸನ್ನು ಬಿಡಿಸಬೇಕು, ಏನನ್ನು ಮಾಡಬೇಕು ಅಂತ ಕೇಳಿದ್ರಿ. ಅದಕ್ಕಾಗಿ 2ನೇ ಸ್ಟಡಿ ಪ್ಲಾನ್ ಇದು. ಅಂದರೆ ನೀವು ಒಂದ್ಸರಿ ಓದಿದ ನಂತರ 2ನೇ ಸ್ಟಡಿ ಪ್ಲಾನ್ ಯಾವ ರೀತಿ ಓದಬೇಕು, ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂತ ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ನೋಡಿ, ಈ ಒಂದು ಪೊಲೀಸ್ ನೇಮಕಾತಿಗೆ ನೀವು ಸೆಲೆಕ್ಟ್ ಆಗಬೇಕು ಅಂತ ಅಂದರೆ ನೀವು ಎಲ್ಲದನ್ನು ಕೂಡ ಮೊದಲು ಓದಬೇಕು. ಏನೇನು ಓದಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ನೀವು ನೋಡ್ಕೋಬೋದು. ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನನ್ನು ಅಂದರೆ ಯಾವ ಕೋರ್ಸನ್ನು ಓದಬೇಕು, ಏನನ್ನು ತೊಗೊಂಡು ಓದಬೇಕು ಅದನ್ನು ಡೈರೆಕ್ಟಾಗಿ ಹೇಳ್ತೇನೆ. ಓಕೆನಾ? ಯಾಕೆ ಅಂತಂದರೆ ಈಗ ನೀವು ಹೇಳಿಕೆ ಪ್ರಶ್ನೆಗಳನ್ನು ನೀವು ನೋಡಿರ್ಬೋದು. ಕಳೆದ ಒಂದು ಸ್ವಲ್ಪ ಹಿಂದೆನೇ ನಾನು ಈಗ ಹೇಳಿಕೆ ಪ್ರಶ್ನೆಗಳನ್ನು ನಾನು ನಿಮಗೇನು ತೋರಿಸ್ದೆ ಅಂತ ಪ್ರಶ್ನೆಗಳನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು, ಆ ಒಂದು ಪ್ರಶ್ನೆಗಳಿಗೆ ನೀವು ಡೈರೆಕ್ಟಾಗಿ ಆನ್ಸರನ್ನು ಮಾಡಬೇಕು ಅಂತಾನೆ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಅಂತ ನಾವು ಮಾಡಿದ್ದೇವೆ. ಅಂದರೆ ಈ ಒಂದು ಕೋರ್ಸಲ್ಲಿ ನಿಮಗೇನಪ್ಪ ಸಿಗುತ್ತೆ ಅಂತ ಅಂದರೆ GKಗೆ ಸಂಬಂಧಪಟ್ಟಂತೆ ಅಂದರೆ ನಿಮಗೆ ಏನೇನು ಸಿಗುತ್ತೆ, GKಯಲ್ಲಿ ಹಿಸ್ಟ್ರಿ ಸಿಗುತ್ತೆ, ಇತಿಹಾಸ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಏನೇನು ಓದಬೇಕಂತ ಹೇಳಿದ್ದೆ ಅದೇ ರೂಪದಲ್ಲಿ ಹಿಸ್ಟ್ರಿ ಸಿಗುತ್ತೆ, ಪೊಲಿಟಿಕಲ್ ಸೈನ್ಸ್ ಅಂದರೆ ಸಂವಿಧಾನ ಸಿಗುತ್ತೆ, ನೆಕ್ಸ್ಟ್ ಇಲ್ಲಿ ವಿಜ್ಞಾನ ಸೈನ್ಸ್ ಸಿಗುತ್ತೆ, ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಸಿಗುತ್ತೆ, ನೆಕ್ಸ್ಟ್ ಇನ್ನೊಂದು ಯಾವುದು ಜಿಯೋಗ್ರಫಿ ಭೂಗೋಳಶಾಸ್ತ್ರ ಸಿಗುತ್ತೆ. ಈ 5 ಸಬ್ಜೆಕ್ಟ್ಸ್ಗಳು ಕೂಡ ಸಿಗ್ತವೆ.
ಎಷ್ಟಪ್ಪ ಅಂತ ಅಂದರೆ ಬ್ಯಾಚ್ ಪ್ರೈಸ್ ಎಷ್ಟಪ್ಪ ಅಂತ ಅಂದರೆ 501 ರೂಪಾಯಿ. ಓಕೆನಾ. ಇದರ ಜೊತೆಗೆ ಇನ್ನೊಂದೇನು ಸಿಗುತ್ತೆ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಎಷ್ಟು 60 ರೂಪಾಯಿ ಅಂತ ನಾವು ಏನಪ್ಪ ಮಾಡಿದ್ದೇವೆ ಅಂತ ಅಂದರೆ ಹಿಂದಿನ ಒಂದು ಬ್ಯಾಚಲ್ಲಿ ನಾವು ಸಂಪೂರ್ಣ ಬ್ಯಾಚ್ ಅಂತ ಲಾಂಚ್ ಮಾಡಿದ್ವಿ, ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಅಂತ. ಇಲ್ಲಿ 450 ರೂಪಾಯಿ 51 ರೂಪಾಯಿ ಅಂತ ಕೊಟ್ಟಿದ್ವಿ. ಆದರೆ ತುಂಬ ವಿದ್ಯಾರ್ಥಿಗಳು ಏನೇನು ಮಾಡಿದರು ಅಂತ ಅಂದರೆ ಈ ಒಂದು ಬ್ಯಾಚನ್ನು ತೊಗೊಂಡ್ರು, ಬಟ್ ಈ ಬ್ಯಾಚಲ್ಲಿ ಅವರಿಗೆ ಕರೆಂಟ್ ಅಫೇರ್ಸ್ ಇರಲಿಲ್ಲ, ಅದು ಗೊತ್ತಿರಲಿ, ಕರೆಂಟ್ ಅಫೇರ್ಸ್ ಇರಲಿಲ್ಲ. ಓಕೆನಾ. ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಲಾಂಚ್ ಮಾಡಿದ್ದೇವೆ. ಏನಪ್ಪ ಅಂತ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎರಡಕ್ಕೂ ಕೂಡ ಈ ಒಂದು ಬ್ಯಾಚ್ ಯೂಸ್ ಆಗುತ್ತೆ. ಬ್ಯಾಚ್ ಪ್ರೈಸ್ ಬಂದು 501 ರೂಪಾಯಿ ಇರುತ್ತೆ ಓನ್ಲಿ. ಓಕೆನಾ. ವಿದ್ಯಾರ್ಥಿಗಳು ಏನೇನು ಮಾಡ್ತಿದ್ದೀರಾ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ಯಾರು ಓದ್ತಾ ಇದ್ದೀರಾ, 501 ರೂಪಾಯಿಗಳನ್ನು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸೆಂಡ್ ಮಾಡಿ. ಏನಪ್ಪ ಮಾಡಬೇಕು ಅಂತ ಅಂದರೆ udyogjeevan12@gmail.com ಇಲ್ಲಿ ಇಮೇಲ್ ID ವಿಳಾಸವನ್ನು ಕೊಟ್ಟಿದ್ದೇನೆ, ನೋಡ್ಬೋದು. udyogjeevan1@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವೇನು ಮಾಡಬೇಕು, ಸ್ಕ್ರೀನ್ಶಾಟನ್ನು ಶೇರ್ ಮಾಡಬೇಕು. ಇದಾದ ಬಳಿಕ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇನೆ. ಟೆಲಿಗ್ರಾಮನ್ನು ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕನ್ನು ಜಾಯಿನ್ ಆಗಿ, ಗ್ರೂಪನ್ನು ಜಾಯಿನ್ ಆಗಿ. ಅಲ್ಲಿ ನಿಮಗೆ ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಫ್ರೀಯಾಗಿ ಅಲ್ಲಿ ನಾವು ಕೊಟ್ಟಿದ್ದೇವೆ. ಓಕೆನಾ. ಒಂದ್ಸಲಿ ನೋಡ್ಕೊಳ್ಳಿ. ನಾನು ನಿಮಗೆ VA ಪತ್ರಿಕೆ ಮತ್ತು ಇಲ್ಲಿ ಕಂಡಕ್ಟರ್ ಕ್ವಶನ್ ಪೇಪರನ್ನು ಯಾಕೆ ತೋರಿಸಿದೆ ಅಂತ ಅಂದರೆ ಆ ಒಂದು ಕ್ವಶನ್ ಪೇಪರನ್ನು ನೋಡಿ ನೀವೇನು ಮಾಡಬೇಕು ಅಂತ ಅಂದರೆ ಪರೀಕ್ಷೆಗೆ ತಯಾರಿಯನ್ನು ನಡೆಸಬೇಕು. ಅದಕ್ಕಾಗಿ ಅದನ್ನು ಕೊಟ್ಟಿದ್ದೇನೆ. ಅವೆರಡನ್ನೂ ಕೂಡ ನೀವು ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಇದು ಎರಡನೇದು. ನೆಕ್ಸ್ಟು ಇಲ್ಲಿ ಇನ್ನೊಂದೇನಪ್ಪ ಅಂತ ನಮಗೆ GK ರೂಪದಲ್ಲಿ ನಾನು ಏನು ಹೇಳಿದೆ, ಸಂಪೂರ್ಣ GK ಸಿಗುತ್ತೆ ಅಂತ. ನಮಗೆ ಇಂಡಿವಿಜುವಲ್ ಕೋರ್ಸ್ ಬೇಕು ಅಂತ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಕೋರ್ಸ್ ಬೇಕು ಅಂತ ಅಂದರೆ 99 ರೂಪಾಯಿಗಳನ್ನು ನೀವು ಕೊಟ್ಟು ಸ್ಕ್ಯಾನನ್ನು ಮಾಡಿ ಬರೀ ವಿಜ್ಞಾನ ತೊಗೋಬೋದು. ಮತ್ತು ಬರೀ ಹಿಸ್ಟ್ರಿ ಬೇಕು, ನಮಗೆ ಬರೀ ಹಿಸ್ಟ್ರಿ ಬೇಕು ಅಥವಾ ಏನ್ಸಿಯಂಟ್ ಹಿಸ್ಟ್ರಿ ಬೇಕು ಅಥವಾ ಸಂಪೂರ್ಣ ಹಿಸ್ಟ್ರಿ ಬೇಕು ಅಂತ ಅಂದರೆ 89 ರೂಪಾಯಿಗಳನ್ನು ನೀವೇನು ಮಾಡಬೇಕು, ಸೆಂಡ್ ಮಾಡಿ ಪಡ್ಕೋಬೋದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಾನೆ ಬರೀ ಪ್ರಚಲಿತ ಘಟನೆಗಳು ಬೇಕು ಅಂತಾರೆ 6 ತಿಂಗಳ ಪ್ರಚಲಿತ ಘಟನೆಗಳನ್ನು ನೀವು 60 ರೂಪಾಯಿಗಳನ್ನು ಕೊಟ್ಟು ನೀವೇನು ಮಾಡ್ಬೋದು, ಅಮೌಂಟನ್ನು ನೀವು ಪೇ ಮಾಡಿ ತಗೊಳ್ಬೋದು. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಓಕೆನಾ. ಅದಕ್ಕಾಗಿ ನಾನೇನು ಮಾಡಿದ್ದೇನೆ, ಸ್ಟಡಿ ಪ್ಲಾನ್ ಅಂತಲೇ ಡೈರೆಕ್ಟಾಗಿ 2ನೇ ಸ್ಟಡಿ ಪ್ಲಾನನ್ನು ಮಾಡಿಬಿಟ್ಟಿದ್ದೇನೆ. ಯಾಕಪ್ಪ ಅಂತಂದರೆ 3991 ಹುದ್ದೆಗಳು ಡೈರೆಕ್ಟಾಗಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಕೈಗೆಟಕಲೇಬೇಕು, ಅಂದರೆ ಸಾಧನೆ ತೆಗೆದುಕೊಳ್ಳಲೇಬೇಕು. ಅದಕ್ಕಾಗಿ ಪೊಲೀಸ್ ರಣಬೇಟೆ ಅಂತಲೇ ಬ್ಯಾಚನ್ನು ಶುರು ಮಾಡಿದ್ದೇನೆ. ಎಲ್ಲರೂ ಕೂಡ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಒಂದು PDF ಬ್ಯಾಚ್ ಆಗಿದ್ದು ನಿಮಗೆ ಪಕ್ಕ ಕಂಪಲ್ಸರಿಯಾಗಿ ಯೂಸ್ ಆಗುತ್ತೆ. ಓಕೆನಾ. ನೀವು ಒಂದ್ಸಲಿ ಇದನ್ನು ತಗೊಂಡು ನೀವು ಒಂದ್ಸಲಿ ಓದಿ, ನಿಮಗೆ ಗೊತ್ತಾಗ್ತದೆ ನಮ್ಮ ಒಂದು ಬ್ಯಾಚ್ ಯಾವ ರೀತಿ ಇದೆ ಮತ್ತು ಇಲ್ಲಿ ಯಾವ ಲೆವೆಲಿಗೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ. ಮತ್ತು ಮೇಯ್ನ್ ಕರೆಂಟ್ ಅಫೇರ್ಸು ನಿಮಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ ಇದರಲ್ಲಿ ಬ್ಯಾಚಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇನ್ಬಿಲ್ಟ್ ಇರುತ್ತೆ. 501 ರೂಪಾಯಿ ಬ್ಯಾಚಲ್ಲಿ ಏನಿದೆ ಕರೆಂಟ್ ಅಫೇರ್ಸ್ ಕೂಡ ಇನ್ಬಿಲ್ಟ್ ಇರುತ್ತೆ. ಅದೇ ನೀವು 451 ರೂಪಾಯಿ ಬ್ಯಾಚನ್ನು ತೊಗೊಂಡ್ರಿ ಅಂತ ಅಂದರೆ ಬರೀ ನಿಮಗೆ GK ಸಿಗುತ್ತೆ. ಓಕೆನಾ. ಕರೆಂಟ್ ಅಫೇರ್ಸ್ ಇದರಲ್ಲಿ ಇರೋದಿಲ್ಲ. ನಿಮಗೆ ಕರೆಂಟ್ ಅಫೇರ್ಸು ಬೇಕು ಜೊತೆಗೆ ಅಂತ ಅಂದರೆ 501 ರೂಪಾಯಿ ಒಂದು ಬ್ಯಾಚನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ಪರ್ಚೇಸ್ ಮಾಡಬೇಕು. ಇದನ್ನು ಪರ್ಚೇಸ್ ಮಾಡಿಕೊಂಡು ನೀವೇನು ಮಾಡಿ ಓದ್ಕೋಬೋದು. ಎಲ್ಲರೂ ಕೂಡ ಟೆಲಿಗ್ರಾಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆದರೆ ನಿಮಗೆ ಫ್ರೀಯಾಗಿ ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಏನು ಕ್ವಶನ್ ಪೇಪರ್ಸ್ ಇದೆ ಫ್ರೀಯಾಗಿ ಸಿಗ್ತವೆ. ಓಕೆನಾ. ನಾವು ಅಪ್ಲೋಡ್ ಮಾಡಿದ್ದೇವೆ, ನೋಡ್ಕೊಳ್ಳಿ ಒಂದ್ಸಲಿ. ಓಕೆನಾ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.